9 ತಿಂಗಳು, ಒಂದು ವಾರ ಅಂತ ಹೋದಂಥವರು 9 ತಿಂಗಳಲ್ಲಿರಬೇಕು ಅಂತಂದ್ರೆ ಏನು ಸಾಮಾನ್ಯ ಸಂಗತಿನ? ಒಂದು ನಿಮಿಷ ಕೂಡ ವೇಸ್ಟ್ ಮಾಡಿಲ್ಲ. 150 ಪ್ರಯೋಗಗಳನ್ನು ಮಾಡಿದ್ದಾರೆ. ಅಂತೂ ಇಂತೂ ಸುರಕ್ಷಿತವಾಗಿ ಮರಳಿ ಬಂದಿದ್ದಾರೆ. ಬಂದ ಆದಮೇಲೂ ಕೂಡ ಸಂಕಷ್ಟ ತಪ್ಪಲ್ಲ. ಯಾಕಂದರೆ ಅಲ್ಲಿನ ಸ್ಥಿತಿಗತಿಗಳೇ ಬೇರೆ, ಇಲ್ಲಿನ ಸ್ಥಿತಿಗತಿಗಳೇ ಬೇರೆ. ಯಾಕಂದರೆ ಈ ಗುರುತ್ವಾಕರ್ಷಣೆಗೆ ಹೊಂದ್ಕೊಳ್ಳುವಂಥದ್ದು ಇದೆಯಲ್ಲ, ಅದೂ ಕೂಡ ಒಂದು ದೊಡ್ಡ ಸವಾಲು. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ವಾಪಸ್ ಆಗಿದ್ದಾರೆ. ಸ್ಟ್ರೆಚರ್ನಲ್ಲಿ ಕರೆದೊಯ್ದಿದ್ದಾರೆ. ಬಾಹ್ಯಾಕಾಶದಲ್ಲಿ 286 ದಿನಗಳು ಕಳೆದ ಇಬ್ಬರಿಗೂ ಈಗ ಅಸಲಿ ಸವಾಲುಗಳು ಎದುರಾಗುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಡತೊಡಗುತ್ತವೆ. ದೃಷ್ಟಿಯಲ್ಲಿ ಸಮಸ್ಯೆ, ಮೂಳೆ, ಸ್ನಾಯುಗಳ ಸೆಳೆತ, ಮರಳಿ ಬಂದ ಗಗನಯಾನಿಗಳಿಗೆ 1 ತಿಂಗಳ ನರಕ. ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆಯ ಬಲ ಎಷ್ಟು ಕ್ಷೀಣವಾಗಿರುತ್ತೆ ಅಂತ. ಬಾಹ್ಯಾಕಾಶದಲ್ಲಿ ಎಲ್ಲವೂ ತೇಲುತ್ತಿರುತ್ತೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯು ವಸ್ತುಗಳಿಂದ ಹಿಡಿದು ನಮ್ಮ ದೇಹವನ್ನ ಕೂಡ ನಿಯಂತ್ರಣದಲ್ಲಿಡುತ್ತೆ, ನೆಲದ ಮೇಲೆ ನಿಲ್ಲುವಂತೆ ಮಾಡುತ್ತೆ. ಆದರೆ ಬಾಹ್ಯಾಕಾಶದಲ್ಲಿ ತೇಲುವ ಸ್ಥಿತಿ ಇರೋ ಕಾರಣ ಗಗನಯಾನಿಗಳು ಇಷ್ಟು ದಿನ ತೂಕವೇ ಇಲ್ಲದಂಥ ಅನುಭವ ಪಡೆದಿರುತ್ತಾರೆ. ಗಗನಯಾನಿಗಳು ಭೂಮಿಗೆ ಮರಳಿದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಗೆ ದೇಹ ಒಗ್ಗಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗುತ್ತೆ. ವಾತಾವರಣಕ್ಕೆ ಹೊಂದಿಕೊಳ್ಳಲು ಕೆಲವು ವಾರ, ತಿಂಗಳುಗಳೇ ಬೇಕಾಗುತ್ತೆ. ಯಾಕಂದ್ರೆ ಗಗನಯಾನಿಗಳಿಗೆ ತಮ್ಮ ದೇಹದ ಭಾರದ ಅನುಭವವೇ ಇರೋದಿಲ್ಲ. ನಡೆದಾಡಲು ಆಗದೆ ವಿಪರೀತ ಆಯಾಸ, ಬಲಹೀನತೆಯಿಂದ ಬಳಲುತ್ತಿರುತ್ತಾರೆ. ಬಾಹ್ಯಾಕಾಶದಲ್ಲಿ ಭೂಮಿ ಮೇಲಿನಂತೆ ಸ್ನಾಯುಗಳು ಕೆಲಸ ಮಾಡಲ್ಲ. ದೇಹದ ಭಾರವನ್ನ ತಡೆಯುವ ಶಕ್ತಿ ಕೂಡ ಸ್ನಾಯುಗಳು ಕಳೆದುಕೊಂಡಿರುತ್ತವೆ. ಕಾಲುಗಳು, ಬೆನ್ನು ಮತ್ತು ಕುತ್ತಿಗೆ ಭಾಗದಲ್ಲಿ ವಿಪರೀತ ನೋವುಂಟಾಗುತ್ತೆ. ಸರಿಯಾಗಿ ನೆಲದ ಮೇಲೆ ನಿಲ್ಲೋದಕ್ಕೂ ಆಗದಂತ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ದೇಹದ ಸಮತೋಲನ ಸಾಧಿಸಲು ಪರದಾಡುವ ಗಗನಯಾನಿಗಳು 1% ಮಾಂಸಖಂಡವನ್ನ ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಭೂಮಿಗೆ ಮರಳಿದಾಗ ಗಾಯಗಳಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಅಂತರಿಕ್ಷದಿಂದ ಮರಳಿದ ಎಲ್ಲಾ ಗಗನಯಾನಿಗಳನ್ನ ಸ್ಟ್ರೆಚರ್ನಲ್ಲೇ ಕರೆದೊಯ್ಯುತ್ತಾರೆ. ಸ್ನಾಯುಗಳು ಮತ್ತು ಮೂಳೆಗಳನ್ನ ಬಲಪಡಿಸಲು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾರೆ. ಇನ್ನು ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ಗೆ ಜಗತ್ತೇ ತಿರುಗಿದಂತ ಅನುಭವವೂ ಆಗುತ್ತೆ. ಕಣ್ಣು ಮಂಜಾದ ರೀತಿ ಆಗುತ್ತೆ. ಹತ್ತಿರದಲ್ಲಿರುವ ವಸ್ತುಗಳನ್ನ ನಿಖರವಾಗಿ ನೋಡೋಕೆ ಕಷ್ಟವಾಗುತ್ತೆ. ತಲೆಭಾಗ ಮತ್ತು ಎದೆಭಾಗಕ್ಕೆ ಮೇಲ್ಮುಖವಾಗಿ ರಕ್ತ ಹರಿಯೋದ್ರಿಂದ ಮುಖಚರ್ಯೆ ಬದಲಾಗುತ್ತೆ. ಬಿಪಿಯಲ್ಲಿ ದಿಢೀರ್ ಕುಸಿತವಾಗುವ ಸಾಧ್ಯತೆ ಇರುತ್ತೆ. ತಲೆ ತಿರುಗಿ ಬೀಳುವ ಲಕ್ಷಣಗಳು ಕಾಣುತ್ತೆ. ಬೆಳಕಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತೆ. ಶಬ್ದಗಳು ಕೇಳೋದು, ವಾಸನೆ ಹಿಡಿಯೋದು, ಹೀಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಎದುರಾಗುತ್ತೆ. ಇದೆಲ್ಲ ಸಮಸ್ಯೆಗಳಿಗೂ ವೈದ್ಯರು ಕೆಲವೊಂದು ಮಾರ್ಗೋಪಾಯಗಳನ್ನ ಸೂಚಿಸ್ತಾರೆ. ಅದನ್ನ ಪಾಲಿಸಿದ್ರೆ ಕೆಲವೇ ವಾರಗಳಲ್ಲಿ ಸುನೀತಾ ಮತ್ತು ವಿಲ್ಮೋರ್ ಆರೋಗ್ಯ ಸುಧಾರಿಸುತ್ತೆ. ಭೂಮಿಗೆ ಮರಳುವ ಮೊದಲೇ ಸುನೀತಾ ವಿಲಿಯಮ್ಸ್, ನಾವು ಇಲ್ಲಿ ವ್ಯಾಯಾಮ ಮಾಡ್ತಿದ್ದೇವೆ, ಎಲ್ಲವನ್ನ ಎದುರಿಸೋಕೆ ಸಿದ್ಧರಾಗಿದ್ದೇವೆ ಎಂದು ಇಮೇಲ್ ಮಾಡಿ ವೈದ್ಯರಿಗೂ ತಿಳಿಸಿದರು. ಈಗ ಇದೇ ಆತ್ಮವಿಶ್ವಾಸದಲ್ಲಿ ಮರಳಿರುವ ಗಗನಯಾನಿಗಳಿಗೆ ಇನ್ನು ಚಿಕಿತ್ಸೆ ಶುರುವಾಗಲಿದೆ. ವ್ಯಾಯಾಮದ ಮೂಲಕ ಜೀವನ ಶೈಲಿಯನ್ನ ಹೊಂದಾಣಿಕೆ ಮಾಡುವ ಕೆಲಸ ಶುರುವಾಗುತ್ತೆ. ಜೀವವನ್ನೇ ಒತ್ತಿ ಇಟ್ಟರು ಕೇವಲ 1 ಕೋಟಿ ವೇತನ. ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿರೋದು ಸಂತಸದ ವಿಚಾರ. ಆದರೆ ಇಷ್ಟೊಂದು ಅಪಾಯಕಾರಿ ಮತ್ತು ಜೀವವನ್ನೇ ಒತ್ತೆ ಇಟ್ಟು ಮಾಡುವ ಕೆಲಸಕ್ಕೆ ಸಂಬಳ ಎಷ್ಟಿರಬಹುದು ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಇದರ ಬಗ್ಗೆ ಸಿಕ್ಕಿರುವ ಮಾಹಿತಿ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಅಮೆರಿಕ ಕೇಂದ್ರ ಸರ್ಕಾರಿ ನೌಕರರ ವ್ಯಾಪ್ತಿಯಲ್ಲಿ ಬರುವ
GS-15 ಗ್ರೇಡ್ನಲ್ಲಿ ಗಗನಯಾನಿಗಳಿಗೆ ವೇತನ ನೀಡಲಾಗುತ್ತೆ. ಈ ಪ್ರಕಾರ ವಾರ್ಷಿಕ 1,08,00,000 ರೂಪಾಯಿಯಿಂದ 1,41,00,000 ರೂಪಾಯಿಗಳವರೆಗೆ ವೇತನ ನೀಡುತ್ತೆ. ಇನ್ನು ವೇತನ ಹೊರತುಪಡಿಸಿ ಈ 9 ತಿಂಗಳ ಮಿಷನ್ಗೆ ನಾಸಾ ಹೆಚ್ಚುವರಿ ವೇತನ ನೀಡುವ ಸಾಧ್ಯತೆ ಇದೆ. ಅದು ಅಂದಾಜು 81 ಲಕ್ಷದಿಂದ 1,05,00,000 ರೂಪಾಯಿವರೆಗೂ ಆಗಬಹುದು ಎನ್ನಲಾಗ್ತಿದೆ. ಆದರೆ ಆರೋಗ್ಯದ ಮೇಲೂ ಎಫೆಕ್ಟ್, ಜೀವವನ್ನ ಒತ್ತೆ ಇಡಬೇಕು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲದ ಇಷ್ಟೊಂದು ಹೈ ರಿಸ್ಕ್ ಕೆಲಸಕ್ಕೆ ಇಷ್ಟು ಕಡಿಮೆ ಸಂಬಳನ ಅನ್ನೋ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.